ನಮಸ್ಕಾರ, ನಾನು ಬಸವರಾಜ್. ರಾತ್ರಿ ದೆಹಲಿಯಿಂದ ಕರ್ನಾಟಕ ಕಾಂಗ್ರೆಸ್ ರಾಜ್ಯೋಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿದ್ದಾರೆ. ಅವರು ಬಂದ ನಂತರ ಏನಾಗ್ತಿದೆ, ವಿಡಿಯೋದ ಆರಂಭಕ್ಕೂ ಮುನ್ನ ನೀವು ನೋಡಿದ್ರಿ, ಖುದ್ದು ಮುಖ್ಯಮಂತ್ರಿ ಕೃಷ್ಣಪ್ಪ ಅವರ ಮನೆಗೆ ಭೇಟಿ ಕೊಟ್ಟು ಸುರ್ಜೇವಾಲಾ ಅವರನ್ನು HK ಪಾಟೀಲ್ರ ಮನೆಗೆ ಕಳಿಸಿದ್ರು. ಮತ್ತು ಕಾಂಗ್ರೆಸ್ನಲ್ಲಿ ಈಗ ಹೊಸದಾಗಿ ಗುರುತಿಸಿಕೊಂಡಿರುವ ಮತ್ತು ಕಾಣಿಸಿಕೊಂಡಿರುವ ತುಂಬ ಸೂಕ್ಷ್ಮವಾಗಿ ಈ ಬಂಡಾಯವನ್ನು ಉಪಶಮನ ಮಾಡುವಂತಹ, ತಣಿಸುವಂತಹ ಪ್ರಯತ್ನದ ಭಾಗವಾಗಿ ಹೊಸ ಟ್ರಬಲ್ ಶೂಟರ್ ಥರ ಕಾಣಿಸ್ತಿರುವಂಥವರು KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು. ಇವೆಲ್ಲದರ ಮಧ್ಯೆ ಕೇಂದ್ರ ಬಿಂದು ಆಗಿರುವಂಥವರು, ಬಂಡಾಯದ ಮೂಲ ಆಗಿ ಕಾಣ್ತಿರುವಂಥವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹಾಮೌನಕ್ಕೆ ಶರಣಾಗಿದ್ದಾರೆ. ನೋಡಿ ಹೇಗಿದೆ ಅಂದರೆ, ಅವರೊಬ್ಬರು ಮಾತಾಡಿದ್ರೆ ಎಲ್ಲವೂ ಬಗೆಹರಿಯುತ್ತೆ. ಅವರೊಬ್ಬರು ಒಂದೇ ಒಂದು ಸಂದೇಶ ಕೊಟ್ಟರೆ ಬಂಡಾಯ ಕ್ಲಿಯರ್ ಆಗುತ್ತೆ. ಆದರೆ ಅವರನ್ನು ಮಾತಾಡಿಸೋದಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಿರುವಂಥದ್ದಾಗಲಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೋಗ್ತಿರುವಂಥದ್ದಾಗಲಿ, ಇಂಥದ್ದು ಪ್ರಯತ್ನಗಳು ಮಾಧ್ಯಮಗಳಲ್ಲಿ ಕಾಣ್ತಿಲ್ಲ. ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ, ಬಹುಪಾಲು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಈಗಾಗಲೇ ಬಂಡಾಯ ಥಂಡ ಅಂತ ಹೇಳ್ತಿವೆ. ವಾಸ್ತವದಲ್ಲಿ ಏನಿದೆ ನೋಡಿ, ಚೀನಾದ ಅತ್ಯಂತ ಪ್ರಖರ ಬರಹಗಾರ, ರಣತಂತ್ರಗಳನ್ನು ಹೆಣೆಯುವುದರಲ್ಲಿ ನಿಸ್ಸೀಮ ಆಗಿರುವಂತಹ ಸನ್ ತ್ಸು ಅವ್ರದ್ದು ದಿ ಆರ್ಟ್ ಆಫ್ ವಾರ್ ಅನ್ನೋ ಬುಕ್ ಇದೆ. ಅದರಲ್ಲೊಂದು ಸ್ಟ್ರಾಟಜಿಯನ್ನು ಉಲ್ಲೇಖ ಮಾಡ್ತಾರೆ. ಫೇಬಿಯನ್ ಸ್ಟ್ರಾಟಜಿ ಏನು? ಏನನ್ನೂ ಮಾಡದೆ ಸುಮ್ಮನೆ ಕೂತಿರೋದು, ಸಾಧ್ಯ ಆದರೆ ಉರಿಸೋದು, ಸಣ್ಣ ಸಣ್ಣ ವಿಚಾರಗಳು ಎದುರಾಳಿ ಮಾಡುವಂತಹ ತಪ್ಪುಗಳನ್ನು ಎತ್ತಿ ಹಿಡಿಯೋದು, ಈ ಮೂಲಕ ಯುದ್ಧವನ್ನು ಯಾವ ರೀತಿ ಬೇಕಾದರೂ, ಯಾವ ಸಂದರ್ಭಕ್ಕೆ ಬೇಕಾದರೂ ತಿರುಗಿಸಿಕೊಳ್ಳುವ, ತನ್ನತ್ತ ಸೆಳೆದುಕೊಳ್ಳುವ ತಾಕತ್ತನ್ನು ಫೇಬಿಯನ್ ಸ್ಟ್ರಾಟಜಿ ಹೇಳುತ್ತೆ. ರೋಮ್ನ ಕ್ವಿಂಟಸ್ ಫೇಬಿಯಸ್ ಮ್ಯಾಕ್ಸಿಮಸ್ ಅನ್ನುವಂತಹ ಒಬ್ಬ ಸೇನಾಧಿಪತಿ ಯುದ್ಧದಲ್ಲಿ ಬಳಸಿ ಗೆದ್ದಂತಹ ಒಂದು ರಣತಂತ್ರದ ಭಾಗ. ಸಿದ್ದರಾಮಯ್ಯ ಅವರ ಮಹಾಮೌನ ಮತ್ತು ಕೇವಲ ಒಕ್ಕಲಿಗ ಸಮಾಜದ ಕೆಲವೇ ಸಚಿವರುಗಳು, ನೂತನ ಸಚಿವರು ಬಂಡಾಯವನ್ನು ಉಪಶಮನ ಮಾಡೋದಕ್ಕೆ ಓಡಾಡ್ತಿರೋದು ನೋಡಿದ್ರೆ, ಮಾಗಡಿ ಬಾಲಕೃಷ್ಣ, ಚಲುವರಾಯಸ್ವಾಮಿ, ಇವೆಲ್ಲವೂ ಕೂಡ ಈ ಒಂದು ರಣತಂತ್ರದ ಭಾಗವಾಗಿ ಕಾಣುತ್ತೆ. ಇದೇ ಇರಬಹುದಾ? ಅಲ್ಲ. ಈಗೇನಾಗಬೇಕು ನೋಡಿ, ಕೃಷ್ಣಪ್ಪ ಅವರ ಮನೆಯಲ್ಲಿ ಭೇಟಿ ಆದಮೇಲೆ ಮುಖ್ಯಮಂತ್ರಿಗಳು ಸುರ್ಜೇವಾಲಾ ಹೋಗಿ ಬಂದಮೇಲೆ ತಪ್ಪಾಗಿದೆ, ಸರಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಅನ್ನೋದನ್ನು ಕೃಷ್ಣಪ್ಪ ಅವರು ಹೇಳ್ತಾರೆ. ಹಾಗಂತ ಹಾಲಿ ನೂತನ ಸಚಿವರೊಬ್ಬರು ರಾಜೀನಾಮೆ ಕೊಡ್ತಾರಾ? ಒಂದು ವೇಳೆ ಕೊಡೋದಾದರೆ ಒಬ್ಬರಲ್ಲ ಇಬ್ಬರಲ್ಲ 3 ಜನ ಕೊಡಬೇಕಾಗತ್ತೆ. ಇನ್ನೂ ಮುಖ್ಯ ಅಂದರೆ, ಈಗ 34ನೆಯ ಮಂತ್ರಿ ಯಾರಾಗ್ತಾರೆ, ಆ ಮಂತ್ರಿ ಯಾರ ಬೆಂಬಲಿಗ, ಅನುಯಾಯಿ ಅನ್ನೋದರ ಆಧಾರದ ಮೇಲೆ ಈ ಸರ್ಕಾರದ ಅಸಲಿ ನಾಯಕ, ಸೂಪರ್ CM ಯಾರು ಅನ್ನೋದು ಕನ್ಫರ್ಮ್ ಆಗುತ್ತೆ. ಮೇಲ್ನೋಟಕ್ಕೆ ನೋಡಿದ್ರೆ ಒಂದು ಕಡೆ ಲಕ್ಷ್ಮಣ ಸವದಿಯವರು ನಾನು ಸಚಿವ ಸ್ಥಾನ ಬಿಟ್ಟುಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದರು ಬಹಿರಂಗವಾಗಿ. ಮತ್ತೊಂದು ಕಡೆ ಮೊದಲಿಂದಲೂ ಚರ್ಚೆಯಲ್ಲಿದ್ದಂಥದ್ದು, ತನ್ನ ಮಗಳಿಗೆ ಅವಕಾಶ ಮಾಡಿಕೊಡಿ, ನಾನು ಸಚಿವ ಸ್ಥಾನ ತ್ಯಾಗ ಮಾಡ್ತೀನಿ, ಮುನಿಯಪ್ಪ ಅವರು ಹೇಳ್ತಾ ಬಂದಿತ್ತು. ಅಲ್ಲಿಗೆ 2 ಲೆಕ್ಕ ಕಣ್ಮುಂದೆ ಕಾಣುತ್ತೆ. ಕೃಷ್ಣಪ್ಪ ಅವರಿಗಾಗಿ ಯಾರು ತ್ಯಾಗ ಮಾಡ್ತಾರೆ, ಯಾರು ಮಾಡಬೇಕು? ಮಂಕಾಳ ವೈದ್ಯ, ಅತ್ಯಂತ ಹಿಂದುಳಿದ ಮಗುವೀರ ಸಮಾಜಕ್ಕೆ ಸೇರಿದಂತಹ ಆ ನಾಯಕನಿಗೆ ಸಚಿವ ಸ್ಥಾನ ತಪ್ಪಿಸಿ ಅಲ್ಲಿಗೆ SS ಮಲ್ಲಿಕಾರ್ಜುನ ಅವರನ್ನು ತಂದು ಕೂರಿಸಿದ್ರು. ಈಗ ಮುನಿಯಪ್ಪ ಅವರು ರಾಜೀನಾಮೆ ಕೊಟ್ಟರೆ ಅವ್ರ ಮಗಳಿಗೆ ಸಿಗುತ್ತೆ, ಮಹಿಳಾ ಕೋಟ ಸಿಗುತ್ತೆ, ಆ ಸಮಸ್ಯೆ ಬಗೆಹರಿಬಹುದು. ಆದರೆ ಮತ್ತೊಂದು, ಈಗ ಕೃಷ್ಣಪ್ಪ ಅವರಿಗೆ ಅವಕಾಶ ಮಾಡಿಸ್ಕೊಡ್ಬೇಕಾದ್ರೆ ಯಾರನ್ನು ತೆಗಿಬೇಕು? ಒಂದು, ತಮ್ಮ ಅತ್ಯಾಪ್ತರು ಅಂತ ಗುರುತಿಸಿಕೊಂಡಂತಹ ಮಾಗಡಿ ಬಾಲಕೃಷ್ಣ ಅವರಿಂದ ಸಚಿವ ಹುದ್ದೆಯನ್ನು ಕಿತ್ಕೊಳ್ಳೋಕ್ಕಾಗತ್ತಾ? ಇಷ್ಟು ದಿನ ಹೆಣಗಾಡಿ ಒದ್ದಾಡಿ ಆ ಸ್ಥಾನ ಪಡ್ಕೊಂಡಿರುವಂತಹ ಮಾಗಡಿ ಬಾಲಕೃಷ್ಣ ಅವರು ಬಿಟ್ಟುಕೊಡ್ತಾರ? ಅಥವಾ ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡರಿಗೆ ಏನೋ ಹೇಳಿ ಆ ಹುದ್ದೆಯನ್ನು ನೀವು ರಿಸೈನ್ ಮಾಡಿ ಅದನ್ನ ಕೃಷ್ಣಪ್ಪ ಅವ್ರಿಗೆ ಬಿಟ್ಕೊಡೋಣ, ಮುಂದೆ ನಿಮ್ಗೆ ಅವಕಾಶ ಇರುತ್ತೆ ಅಂತ ಹೇಳಿ ಸಮಾಧಾನಪಡಿಸಿ ಆ ಹುದ್ದೆಯನ್ನು ಕಿತ್ಕೋಬಹುದಾ? ಕಿತ್ಕೊಳ್ಳೋದೇ ಈ ಲೆಕ್ಕ ನೋಡಿದ್ರೆ. ತ್ಯಾಗ ಗೀಗ ಅನ್ನೋದೆಲ್ಲ ಮಾಮೂಲಿ.
ಕ್ಲೀಶೆ ಪದಗಳಾಗ್ಬಿಡುತ್ತೆ ರಾಜಕಾರಣದಲ್ಲಿ. ಈಗ ಮೂವರು ರಾಜೀನಾಮೆ ಅನ್ನೋದಾದರೆ HK ಪಾಟೀಲ್ರಿಗೆ ಯಾರು ಬಿಟ್ಕೊಡ್ಬೇಕಾಗತ್ತೆ? ಒಂದು, ಸವದಿಯವರು ಹೇಳಿರೋ ಮಾತಿನ ಪ್ರಕಾರ ಬಿಟ್ಕೊಡ್ಬೇಕು. ಬಿಟ್ಕೊಟ್ರೆ DK ಶಿವಕುಮಾರ್ ಅವರಿಗೆ ಸಮಸ್ಯೆ ಆಗಬಹುದು. ಚುನಾವಣೆಗೂ ಮುಂಚೆ ಅವರು ಕನಿಷ್ಠ 20-30 ಹಾಲಿ ಕಾಂಗ್ರೆಸ್ನ ನಾಯಕರ ದಂಡು ಕಟ್ಟಿಕೊಂಡು BJPಗೆ ಹೋಗಬಹುದು ಅನ್ನೋ ಚರ್ಚೆಗಳಿರೋ ಸಂದರ್ಭದಲ್ಲಿ ವಿಜಯಾನಂದ ಕಾಶಪ್ಪನವರನ್ನು ಮುಟ್ಟಿದ್ರೆ ಅವರು ಬೆಂಕಿ ಚೆಂಡಾಗ್ತಾರೆ. ಅವರು ರಿಸೈನ್ ಮಾಡಲ್ಲ. ಈ ಎಲ್ಲ ತ್ಯಾಗದ ಮಾತುಗಳ ಮಧ್ಯೆ ಒಂದು 34ನೆಯ ಮಂತ್ರಿ ಯಾರು? ಮಹಿಳಾ ಮಂತ್ರಿನೇ. ಅದು ಯಾರು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಡ್ತಾರಾ? ಉಮಾಶ್ರೀ ಅವರು ಕೊಡ್ತಾರಾ? ಈ ಇಬ್ಬರ ಬೆನ್ನ ಹಿಂದೆ ನಿಂತಹ ಅವರ ರಾಜಕೀಯ ಗುರುಗಳು ಅಥವಾ ಅವರನ್ನು ಆ ಸ್ಥಾನಕ್ಕೆ ಕೂರಿಸಬೇಕು ಅಂತ ಪಟ್ಟು ಹಿಡಿದವರು ಅವರವರ ಹಠದ ಮಧ್ಯೆ ಗಾಯತ್ರಿ ಶಾಂತೇಗೌಡರಿಗೆ ಸಚಿವ ಸ್ಥಾನ ಇಲ್ದಂಗೆ ಆಯಿತು. ಈಗ ಅಲ್ಲಿಗೆ ಯಾರನ್ನು ತಂದು ಕೂರಿಸ್ತಾರೆ ನೋಡಿ. ಬಹುಪಾಲು ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ವಿಶ್ಲೇಷಣೆಗೊಂಡಿರುವಂತಹ ಮಾಹಿತಿಯನ್ನು ಆಧರಿಸಿ ನೋಡಿದ್ರೆ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿ, ರಾಜಕೀಯ ಕಾರ್ಯದರ್ಶಿಯಾಗಿ ಗಾಯತ್ರಿ ಶಾಂತೇಗೌಡರನ್ನು ಉಳಿಸಿ ಅವ್ರಿಗೊಂದು ವಿಶೇಷ ಹುದ್ದೆಯನ್ನು ಕ್ರಿಯೇಟ್ ಮಾಡಿ ಅಲ್ಲಿಗೆ ಶಿವಣ್ಣನವರನ್ನು ತಂದು ಕೂರಿಸಬಹುದು ಅನ್ನೋದು ಒಂದು ಲೆಕ್ಕ, ಅಥವಾ ರಾಘವೇಂದ್ರ ಹಿಟ್ನಾಳ್ ಅವರನ್ನು ತಂದು ಕೂರಿಸಬಹುದು ಅನ್ನೋದು ಇನ್ನೊಂದು ಲೆಕ್ಕ. ಅದೂ ಸಾಧ್ಯವಾಗದೆ ಹೋದರೆ ಗವ್ಯಪ್ಪ ಅವರಿಗೆ ಕೊಟ್ಬಿಡೋಣ, ಕುರುಬರಾಗಿಲ್ಲ ಅಂದರೆ ಅಲ್ಲಿಗೆ ಈಡಿಗ ಸಮಾಜದವ್ರಿಗಾದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಹಿಂದುಳಿದವ್ರಿಗೆ ಕೊಡೋಣ, ಗಾಯತ್ರಿ ಶಾಂತೇಗೌಡರಿಗೆ ಬೇಡ, ಹೀಗೆ ಹೇಳ್ತಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನ್ನೋದು ಮತ್ತೊಂದು ವಾರ. ಯಾಕೆ? ತನ್ನ ಪುತ್ರನ ರಾಜಕೀಯ ಏಳಿಗೆ ತಗ್ಗಬಹುದು, ಆ ಗ್ರಾಫ್ ಇಳಿಬಹುದು ಅನ್ನುವಂತಹ ಆತಂಕ ಇದ್ದಿರಬಹುದು ಅನ್ನೋದು ಕೂಡ ಬಹುಪಾಲು ಜನ ಮಾತಾಡ್ತಿರುವಂತಹ ವಿಚಾರ. ಅದು ಇಲ್ಲಿ ಸ್ತ್ರೀ ಕಂಟಕ ಕಾಣುತ್ತೆ ಇಲ್ಲೇ ನೇರವಾಗಿ. DK ಶಿವಕುಮಾರ್ ಅವರು ಎಲ್ಲ ಮಾಡಿದ್ರು, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಎಲ್ಲ ಮಹಿಳೆಯರಿಗೋಸ್ಕರ ಯೋಜನೆಗಳಿದ್ವು. ಕೇವಲ ಮತ ಹಾಕ್ಲಿಕ್ಕಲ್ಲ, ಅವರನ್ನು ನಿಭಾಯಿಸಲಿಕ್ಕೆ, ಅವರಿಗೆ ಕಲ್ಯಾಣಕರ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಒಬ್ಬ ಸಚಿವೆಯನ್ನು ನೇಮಿಸಲಿಲ್ಲ ಅನ್ನುವಂತಹ ಆರೋಪ ಏನಿದೆ, ಗೇಲಿ ಏನಿದೆ ವಿಪಕ್ಷಗಳದ್ದು, ಆ ಗೇಲಿಯ ಮಧ್ಯೆ ಇದೊಂದು ಕಂಟಕವಾಗಿ ಉಳಿದು ಬಿಟ್ಟರೆ ಬಂಡಾಯ ಉಪಶಮನ ಆಗುತ್ತೋ ಬಿಡುತ್ತೋ, ಆಗಲೇಬೇಕು. ಹೈಕಮಾಂಡ್ ಬಂದಿದೆ, ಸುರ್ಜೇವಾಲಾ ಹೇಳಿದ ಕೂಡಲೇ ಆಗುತ್ತೆ ಅಂತಲ್ಲ, ಒಬ್ಬ ಸಿದ್ದರಾಮಯ್ಯನಿಂದ ಆ ಕೆಲಸ ಆಗತ್ತೆ. BK ಹರಿಪ್ರಸಾದ್ ಅವರನ್ನು ಸಂಧಾನಕಾರರಾಗಿ ಕಳಿಸಿ ಸಿದ್ದರಾಮಯ್ಯ ಅವ್ರ ಜೊತೆಲಿ ಮಾತಾಡಿಸಬಹುದಿತ್ತು. ಯಾಕಂದರೆ ಖುದ್ದು ಯತೀಂದ್ರ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ 2 ದಿನದ ಹಿಂದೆ, ಅರೆ ಸಿದ್ದರಾಮಯ್ಯ ಅವ್ರು ಯಾಕೆ ಮಾತಾಡಬೇಕು, ಅವರೇನು ಸಚಿವರ, ಮುಖ್ಯಮಂತ್ರಿನ? ಇದೇ ಮಾತನ್ನು ಉಲ್ಲೇಖ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಇದನ್ನೇ ಹೇಳಿದ್ರು. ಅವರ ಬೇಡಿಕೆ ಇದ್ದಿದ್ದು ಒಂದೇ, ಆ ಬೇಡಿಕೆ ಬಗೆಹರಿಸುವ ನಿಟ್ಟಿನಲ್ಲಿ ಹೈಕಮಾಂಡ್ ಕೆಲಸ ಮಾಡುತ್ತೆ. ನೋಡಿ, ಯಾರು ಏನೇ ಮಾತಾಡಿದ್ರು, ಯಾರು ತ್ಯಾಗ ಮಾಡಿದ್ರು ಮಾಡದೇ ಇದ್ದರೂ ಈ ಬಂಡಾಯವಾಗೇ ಇರುತ್ತೆ. ಒಂದು ಸುಪ್ತಗಾಮಿನಿಯ ಜ್ವಾಲಾಮುಖಿಯ ರೀತಿಯಲ್ಲಿ ಕಾಪಿಟ್ಟುಕೊಂಡಿರುತ್ತೆ, ಯಾವಾಗ ಬೇಕಾದ್ರೂ ಸ್ಫೋಟಗೊಳ್ಳಬಹುದು. ಕಾಶಪ್ಪನವರನ್ನು ರಿಸೈನ್ ಮಾಡಿ ಅಂದರೆ ಅವರು ಸುಮ್ಮನೆ ಇರೋದಿಲ್ಲ, ಶಿವಲಿಂಗೇಗೌಡರನ್ನ ರಿಸೈನ್ ಮಾಡಿ ಅಂದರೂ ಕೂಡ ಅವರು ಈ ಕ್ಷಣಕ್ಕೆ ಸುಮ್ಮನಿದ್ರು, ಎಲ್ಲಿ ಬೇಕೋ ಅಲ್ಲಿ ಸರಿಯಾಗಿ ಮಾತಾಡ್ತಾರೆ. ಅದು ಹಳ್ಳಿಗಾಡಿನ ಶೈಲಿಯಲ್ಲಿ ಕೊಟ್ಟರೆ ಸರಿಯಾಗೇ ಇರುತ್ತೆ. ಆದರೆ ಫೇಬಿಯನ್ ಸ್ಟ್ರಾಟಜಿ ಅನ್ನೋದು ಇಲ್ಲಿ ಕಾಣಿಸ್ತಿದೆಯಲ್ಲ ಸಿದ್ದರಾಮಯ್ಯ ಮತ್ತು ಅವರ ಬಣದ್ದು, ಅದು ಮಾತ್ರ ಯಾರನ್ನು ಹೇಗೆ ಸೋಲಿಸಬೇಕು ಅನ್ನೋದು ಅಚ್ಚುಕಟ್ಟಾಗಿ ತೋರಿಸ್ತಾ ಇದೆ. ಹಾಗಿದ್ರೆ 3 ದಿನಕ್ಕೆ ಮಂತ್ರಿಯಾದವರು ರಿಸೈನ್ ಮಾಡ್ತಾರಾ? ಒಂದು ವೇಳೆ ಅಂತಹ ನತದೃಷ್ಟರು ಯಾರಾಗಬಹುದು? ಸ್ತ್ರೀ ಕಂಟಕವೇ DK ಶಿವಕುಮಾರ್ ಅವ್ರಿಗೂ ಸಮಸ್ಯೆ ಎದುರಾಗೋದೇ ಆದರೆ ಅದು ಕುಂದಾನಗರಿಯವರು ಅಥವಾ ನೇಕಾರ ಸಮಾಜದವರು? ಕಮೆಂಟ್ ಮಾಡಿ.